ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಬರ್ತಾ ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಕಸಿನೇ ಒಬ್ಬರು ಏನು ಇನ್ವಿಟೇಷನ್ ಅಂದರೆ ಪ್ರಿಂಟ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ. ಸೊ ಬೆಂಗಳೂರಿಂದ ಕಳಿಸ್ತಾ ಇದ್ದಾರೆ. ನೈಟ್ ಏನು ಹಾಕಿದ್ದಾರೆ, ಕೊರಿಯರ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಏನೋ ಬರುತ್ತೆ ಅಂತ ಅಂದರು. ಈಗ ಹೋಗಿ ಇಸ್ಕೊಂಡು ಬರಬೇಕು. ಮತ್ತು ಅದು ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿದ್ರು. ಏನು ಅದು ಕೆಲವೊಂದು ಟೈಮ್ ಎಲ್ಲ ನೋಡ್ತಾರೆ ನೋಡಿ. ಸೊ ಹಾಗಾಗಿ ಒಂದು 5:30 ಮೇಲ್ಗಡೆ ಅದು ಪೂಜೆ ಮಾಡಿ ಅದೇ ಅಕ್ಷತೆ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಡಬೇಕು. ಸೊ ಅಮ್ಮ ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಮತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಸಂಜೆ ಬಂದು ಎಲ್ಲರೂ ಕೈ ಜೋಡಿಸಿ ಮಾಡಿದರೆ ಚೆನ್ನಾಗಿರುತ್ತಲ್ಲ, ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಸೊ ಬೇಗ ಬಂದೇ ಬಿಡ್ತು ಡೇಟು. ಹೋಗಿದೆ ಗೊತ್ತಾಗಿಲ್ಲ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಎಲ್ಲರೂ ಬಂದಮೇಲೆ ಮತ್ತೆ ವಿಡಿಯೋ ಶುರು ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಬರುತ್ತೆ, ಮದುವೆ ಸೀರೀಸ್ ಎಲ್ಲ ತುಂಬ ಚೆನ್ನಾಗಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮದೆಲ್ಲ ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಸೊ ಅಷ್ಟೇ. ಆ್ಯಕ್ಚುಲಿ ಇನ್ನೂ ನಾನು ಒಂದು 2 ಥರ ಕಾರ್ಡು ಸೆಲೆಕ್ಟ್ ಮಾಡಿದ್ದು. ಸೊ ಇವಾಗ ಕಳಿಸ್ತಾ ಇರೋದವರು ಒಂದು ಕಾರ್ಡು, ಅಂದರೆ ನಾನು 2 ಥರ ಹೇಳಿದ್ದೆ, ಒಂದು ಗಣಪತಿದು ಮತ್ತು ಇನ್ನೊಂದು ವೆಂಕಟೇಶ್ವರ ಕಾರ್ಡು. ಸೊ ಇವಾಗ ಗಣಪತಿ ಕಳಿಸ್ತಿದ್ರೆ ಅದು ಇನ್ನೂ ಆಗಿಲ್ಲ, ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತಂತೆ, ಅದು ದೊಡ್ಡ ಕಾರ್ಡು. ಸೊ ಅದು ಇನ್ನೂ ಒಂದು 2-3 ಡೇಸ್ ಬೇಕಾಗುತ್ತೆ, ಆಮೇಲೆ ಕಳಿಸ್ತೀನಿ ಅಂತ ಅಂದರು. ಈಗ ಸದ್ಯಕ್ಕೆ ಏನೇ ಕಾರ್ಡ್ಗಳೆಲ್ಲ ಬರುತ್ತೆ ಅದನ್ನು ಇವಾಗ ಎಲ್ಲ ಪೂಜೆ ಮಾಡಿ, ಮತ್ತು ನಾವು ತಿರುಪತಿಗೆ ಬೇರೆ ಕಳಿಸ್ಬೇಕು ಕಾರ್ಡನ್ನ. ಅಂದರೆ ನಮ್ಮ ಮನೆ ದೇವ್ರು ತಿರುಪತಿ ಅಲ್ವಾ. ಸೊ ಅದು ಅಟ್ಲೀಸ್ಟ್ ಮದುವೆ 1 ತಿಂಗಳು ಮುಂಚೆ ಕಳಿಸಿದ್ರೆ ನಮಗೆ ಅಲ್ಲಿಂದ ಪ್ರಸಾದ ಬರುತ್ತೆ. ಏನು ತಾಳಿ ಅಂದರೆ ದಾರ ಕಟ್ತಿದಾರಲ್ಲ ತಾಳಿ, ಅದು ಮತ್ತು ಅಕ್ಷತೆ ಅರ್ಶಿನ ಕುಂಕುಮ ಎಲ್ಲ ಕಳಿಸ್ತಾರೆ. ಸೊ ಮನೆ ದೇವರೆಲ್ಲ ಹಂಗಾಗಿ ಫಸ್ಟು ದೇವ್ರುಗಳಿಗೆಲ್ಲ ಕೊಡಬೇಕು, ಪೂಜೆ ಮಾಡಿ ಹೆಣ್ಣು ದೇವರು ಊರಿಗೆಲ್ಲ ಕಳಿಸ್ಬೇಕು. ಸೊ ಅದಕ್ಕೆ ಫಸ್ಟು ಬಂದಿದ ತಕ್ಷಣ ನನಗೆ ಆ್ಯಕ್ಚುಲಿ ತಿರುಪತಿ ಕಳಿಸ್ಬೇಕು ಅನ್ನೋದು ತುಂಬ ಆಸೆ ಇದೆ. ಗೊತ್ತಿಲ್ಲ ಏನು ಮಾಡೋದಂತ. ಅದು ಈಗ ನಾಳೆ ನಾಡಿದಲ್ಲಿ ಕಳಿಸಿದ್ರೆ ವೆಯ್ಟ್ ಮಾಡಿ ಅದು ವೆಂಕಟೇಶ್ವರಂದೇ ಕಾರ್ಡ್ ಕಳಿಸ್ತೀನಿ ದೇವಸ್ಥಾನಗಳಿಗೆಲ್ಲ. ಯಾಕಂದರೆ ಅಟ್ಲೀಸ್ಟ್ 1 ತಿಂಗಳು ಟೈಮ್ ಬೇಕು ನಮಗೆ. ಈಗ 1 ತಿಂಗಳಿದೆ, ಬಟ್ ಆದರೂ ನಾವು ಗೊತ್ತಿಲ್ಲ ಅಲ್ಲಿಂದ ಪ್ರಸಾದ ಮೇಲೆ ಬರೋದು ಲೇಟ್ ಆಗಿಬಿಟ್ರೆ ಅಂತ ಅದೊಂದು ಟೆನ್ಷನ್ ಇದೆ. ಸೊ ಇವಾಗ ಬರೋ ಕಾರ್ಡ್ಸ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ನೋಡಬೇಕು, ಅಲ್ಲಿ ದೇವಸ್ಥಾನಗಳಿಗೆ ಫಸ್ಟು ಕೊಡ್ತೀವಿ. ಅದು ತಿರುಪತಿ ಕಾರ್ಡ್ ಬಂದಾಗ ನೋಡೋಣ, ಅದು ಅಂದರೆ ವೆಂಕಟೇಶ್ವರ ಕಾರ್ಡ್ ತಿರುಪತಿ ಕಳಿಸೋದು ಅಥವಾ ಇದನ್ನೇ ಕಳಿಸೋದ ಲೇಟ್ ಆಗಿಬಿಡುತ್ತಾ ಅಂತ ಡಿಸೈಡ್ ಮಾಡಬೇಕು. ಸೊ 2 ಥರ ಕಾರ್ಡ್ ಇದೆ, ನೋಡೋಣ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಾನಂದು ತುಂಬ ಎಕ್ಸೈಟ್ ಆಗಿದ್ದೀನಿ. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಥ್ಯಾಂಕ್ ಯು. ಇನ್ವಿಟೇಷನ್ ಬಂದು ಇಡ್ತಾ ಇದ್ದಾರೆ. ಸೊ ಇವಾಗ ಸದ್ಯಕ್ಕೆ 4 ಬಾಕ್ಸ್ ಬಂದಿದೆ, ಇನ್ನೂ ಬರೋದಿದೆ. ಅದು ನೆಕ್ಸ್ಟ್ ಇನ್ನೂ ಒಂದು 2-3 ದಿನ ಬಿಟ್ಟು ಕಳಿಸ್ತಾರೆ. ಇವಾಗ ಹಾಯ್, ಇದನ್ನು ಇವಾಗ ಪೂಜೆ ಮಾಡಿ ಎಲ್ಲ ಪ್ಯಾಕ್ ಮಾಡೋದು. ಇದನ್ನೆಲ್ಲ ಹೆಲ್ಪ್ ಮಾಡೋಕ್ಕೆ ನಮ್ಮ ಅತ್ತೆ, ಮಹಾನ್ಯ, ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ದಾರೆ. ಸೊ ತೋರಿಸ್ತೀನಿ. ತಗೊಂಬ ಬೇಗ ಹೋಗಲಿ. ಇರಪ್ಪ ನೋಡೋಣ ಏನೈತಿರ್ತಾರೆ, ನೋಡೋಣ. ಎತ್ತು, ಐಸ್ ಕ್ರೀಮ್ ತಿಂದಲ್ಲ, ಎತ್ತು. 6 ಗಂಟೆ ಮೇಲೆ ಹಾಕಬೇಕಿತ್ತು, ಅಂದರೆ ಪತ್ರಿಕೆಗಳು ಪೂಜೆ ಮಾಡಿ. ಅಲ್ಲಿವರೆಗೂ ಪೂಜೆ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೇ 6 ಗಂಟೆವರೆಗೂ ವೆಯ್ಟ್ ಮಾಡಿ ನಾವು ಆಮೇಲೆ ಶುರು ಮಾಡ್ಕೊಂಡಿದ್ದು. ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ, ಅಕ್ಕ ಬಾವ, ಮಕ್ಕಳು, ಅಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಗ್ತಿತ್ತು. ನಾನು ಅದೇ ಅಂದ್ಕೊತಿದ್ದೆ, ಇಷ್ಟು ಬೇಗ ಬಂದೇ ಬಿಡ್ತಾ ಅಂತ ಆಲ್ರೆಡಿ ಒಂಥರ ಫೀಲ್ ಆಗ್ತಿತ್ತು. ಅಯ್ಯೋ ಎಲ್ಲ ಏನು ಇಷ್ಟು ಬೇಗ ಬಂದುಬಿಡ್ತು ಅನ್ನೋ ಥರ. ಸೊ ಎಲ್ಲರೂ ಬ್ಯುಸಿ ಇರ್ತಾರೆ, ಬಟ್ ಆದರೂ ಟೈಮ್ ಮಾಡ್ಕೊಂಡು ಬಂದು ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ನನಗೊಂಥರ ತುಂಬ ಖುಷಿ ಆಯಿತು. ಮನೆ ತುಂಬ ಜನ, ಆಲ್ರೆಡಿ ಮದುವೆ ಫೀಲಿಂಗ್ ಶುರು ಆಯಿತು.
ಸೊ ಇಲ್ಲಿದೆ ನೋಡಿ ಕಾರ್ಡು. ಇದು ಇನ್ನೂ ಒಂದು ಕಾರ್ಡ್ ಬರಬೇಕು, ಅದು ಸ್ಪೆಷಲ್ ಕಾರ್ಡ್, ಅದು ಇನ್ನೂ ಬರ್ತಿಲ್ಲ, ಇನ್ನು ನಾಳೆ ನಾಡಿದ್ದಲ್ಲಿ ಕಳಿಸ್ತಾರೆ. ಇಲ್ಲಿ ಹೂವು ಇಟ್ಟಿದ್ದೀನಿ, ನಂಬರ್ ಕಾಣಿಸುತ್ತೆ ಅಂತ ಅಷ್ಟೇ. ಪೂಜೆ ಆಯಿತು. ಸೊ ಗೈಸ್, ಇವಾಗ ಪೂಜೆ ಆಯಿತು. ಇನ್ವಿಟೇಷನ್ದು ಎಲ್ಲ ಇಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ವಿ. ಇವಾಗ ಇಲ್ಲೆಲ್ಲ ಇದ್ದವರೆಲ್ಲ ಹೊರಗಡೆ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ವಲ್ಪ ಜಾಗ ಇದಾಗುತ್ತೆ ಅಂತ. ನೋಡೋಣ ಬನ್ನಿ, ಹೊರಗಡೆ ಹೋಗೋಣ. ಆಯಿತು, ಆಲ್ಮೋಸ್ಟ್ ಪೂಜೆ ಆಯಿತು. ಸೊ ಎಲ್ಲರೂ ಬಂದಿರೋದು ಒಂಥರ ಖುಷಿ ಆಗ್ತಿದೆ. ಎಲ್ಲರೂ ಜೊತೆಗೆ ಸೇರ್ಕೊಂಡಿದ್ದೀನಲ್ಲ, ಏನು ಕಾರ್ಯನ ಮಾಡ್ತಿರೋದು ಒಂಥರ ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿ ಆಗಿರ್ಬೋದು, ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಒಂಥರ ಎಮೋಷ್ನಲ್ ಕೂಡ ಆಗ್ತಿದೆ. ಅಯ್ಯೋ ಎಷ್ಟು ಬೇಗ ಬಂದೇ ಬಿಡ್ತಾ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಹೋಗೋಣ ಬನ್ನಿ. ತೋರಿಸು, ಹಿಂಗೆ ತೋರಿಸು, ಇಲ್ಲಿ ಇಡು, ಕೆಳಗಿಡು, ತೋರಿಸು, ಹಿಂಗೆ ಅನಿಸ್ತಿದ್ಯಾ? ಕರೆಕ್ಟಾಗಿ ಮಧ್ಯ ಅನಿಸು. ಒತ್ತು, ಒಂದು ಸ್ವಲ್ಪ ಒತ್ತಬೇಕು ಅದನ್ನು. ನಮಗೆ 2 ಸ್ವೀಟ್ ಎಕ್ಸ್ಟ್ರಾ ಹಾಕಬೇಕು. ಹೋಳಿಗೆ ಹೋಳಿಗೆ ಗೊತ್ತಿಲ್ಲ, ಹಂಗಂದೆ. ಅವನಿಗೆ ಹೋಳಿಗೆ ಇಷ್ಟ ಅಲ್ಲ? ಇಷ್ಟ. ಹಾಂ ಹಾಂ ಹಾಂ, ಆಯ್ತು ಆಯ್ತು ಆಯಿತು. ಹಾಂ, ಇಲ್ಲಿ ಚಿನ್ನ ಹಿಂಗೆ ಒತ್ತಬೇಕು. ಹಿಂಗೆ ಮಕ್ಕಳು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ನಾವು ಏನು ಅಯ್ಯೋ ಬೇಡ ಬೇಡ ಏನಾದರೂ ಮಿಸ್ಟೇಕ್ ಮಾಡ್ತಾರೆ ಅಂತ ಅನ್ಕೊತಿದ್ವಿ. ಬಟ್ ಆದರೆ ಅವರು ಜಾಸ್ತಿ ಕೆಲಸ ಮಾಡಿದ್ರು, ಅವರಿಂದನೂ ತುಂಬ ಹೆಲ್ಪ್ ಆಯಿತು. ಹಾಗೆ ಅಮ್ಮನ ಫ್ರೆಂಡ್ಸ್ ಭಜನೆ ಟೀಮ್ ಕೂಡ ಬಂದಿದ್ದರು. ಸೊ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ, ಒಂಥರ ಖುಷಿ ಆಗ್ತಿತ್ತು. ಬಿಸಿಬೇಳೆ ಬರ್ತಿದ್ವಿ ಹಾಕೋದು. ಇಷ್ಟು ಮುಗಿಸಿದ್ದೀವಿ, ಊಟ ಮಾಡಬೇಕು. ನನಗನ್ಸೋ ಪ್ರಕಾರ ಈಗ ಮುಗಿಸ್ತೀವಿ. ನಾಳೆ ಬೆಳಗಡೆ ಅದು ಅರಿಶಿನ ಕುಂಕುಮ ಹಚ್ಚೋದು ಅಂದ್ಕೊಂಡಿದ್ದೀವಿ ಮಾಡೋದು ಅಂತ. ಅಕ್ಕನೂ ಹೋದರು, ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಮತ್ತು ಹಾಗೆ ಇನ್ನು 100 ಕಾರ್ಡ್ ಏನಿದೆ ಅದನ್ನು ಆಚೆ ನಾಡಿದ್ದೇನೋ ಬರುತ್ತೆ, ಮತ್ತು ಅದನ್ನು ಪ್ಯಾಕ್ ಮಾಡಬೇಕು. ಸೊ ನೋಡೋಣ. ಹಾಗೆ ತಿರುಪತಿ ಕೂಡ ಕಳಿಸ್ಬೇಕು. ಈಗ ನಮ್ಮ ದೊಡ್ಡಪ್ಪನ ಹೇಳ್ತಿದ್ರು, ಇದು ಪರವಾಗಿಲ್ಲ, ಇದನ್ನೇ ಕಳಿಸಿ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ. ಈಗ ಇದನ್ನೇ ಕಳಿಸ್ಬೇಕು ನಾಳೆ. ನೋಡೋಣ, ಅಪ್ಡೇಟ್ ಮಾಡ್ತೀನಿ ನಿಮಗೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಬಂದ್ರಿ. ಇಲ್ಲಿ ಅಮ್ಮ ಅವ್ರ ಫ್ರೆಂಡ್ಸಿಗೆಲ್ಲ ಸ್ಯಾರಿ ಕೊಡ್ತಾಯಿದ್ರು. ಇದು ಬಂದ್ಬಿಟ್ಟು ಅಮ್ಮನ ಫ್ರೆಂಡ್ಸೇ. ಇವ್ರದ್ದೆಲ್ಲ ಒಂದು ಭಜನೆ ಗ್ರೂಪ್ ಇದೆ. ಸೊ ಇವ್ರಿಗೂ ಎಲ್ಲ ಸೀರೆ ಕೊಡಿಸ್ಬೇಕು ಅಂತ ನಾವು ಮುಂಚೆನೇ ಅಂದ್ಕೊಂಡಿದ್ವಿ. ಅಂದರೆ ನಮ್ಮದು ಗೃಹ ಪ್ರವೇಶ ಟೈಮಲ್ಲೇ ಓಕೆ, ಮದುವೆ ಟೈಮಲ್ಲಿ ಎಲ್ಲರಿಗೂ ಸೀರೆ ಕೊಡಿಸ್ಬೇಕು ಅಂತ. ಸೊ ಇವ್ರಿಗೂ ಎಲ್ಲರಿಗೂ ಬ್ಯಾಂಗ್ಳೂರಲ್ಲಿ ನಾವೇನು ಇದಕ್ಕೆ ಹೋಗಿದ್ವಿ, ವರಮಹಾಲಕ್ಷ್ಮಿ, ಅಲ್ಲೇ ಎಲ್ಲರಿಗೂ ತಂದಿದ್ದು. ಸೊ ಅದರ ಭಜನೆಯವರಿಗೆಲ್ಲ ಸ್ವಲ್ಪ ಏನು ಗೋಲ್ಡ್ ಕಲರಲ್ಲಿ ನೋಡೋಣ ಅಂತ ಅದರಲ್ಲೇ ತುಂಬ ಪ್ರಯತ್ನ ಪಟ್ಟು ತಂದಿದ್ದೀವಿ. ಬಟ್ ಎಲ್ಲ ಗೋಲ್ಡ್ ಸಿಗಲಿಲ್ಲ, ಗೋಲ್ಡ್ ಮತ್ತು ಆರೆಂಜ್ ಆ ಥರ ಇತ್ತು. ಸೊ ಅದಕ್ಕೇ ಹಿಂಗೂ ಇನ್ವಿಟೇಷನ್ ಹಾಕಕ್ಕೆ ಬಂದಿದ್ರಲ್ಲ, ಸೊ ಆವಾಗಲೇ ಸೀರೆ ಕೊಟ್ಬಿಡೋಣ ಅಂತ ಕೊಡ್ತಾಯಿದ್ವಿ. ಅಂದರೆ ಇನ್ವಿಟೇಷನ್ ಕೊಡೋಕೆ ಅವ್ರ ಮನೆಗೆಲ್ಲ ಹೋಗ್ತಾರಮ್ಮ, ಮತ್ತು ಆವಾಗ ಕ್ಯಾರಿ ಮಾಡೋಕ್ಕಾಗಲ್ಲ ಸೀರೆಗಳು. ಸೊ ಹಾಗಾಗಿ ಇಲ್ಲೇ ಕೊಡ್ತಾಯಿದ್ದಾರೆ. ಇನ್ನೂ 3-4 ಜನ ಆಂಟಿ ಅವರೆಲ್ಲ ಹೋದರು. ಆವಾಗಲೇ ಅಮ್ಮ ಹೋಗ್ತಾನೆ ಕೊಟ್ಟಿದ್ದಾರೆ ಅವರಿಗೆ. ನಾನು ಆವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಮುಗಿಯೋವರೆಗೂ ಸ್ವಲ್ಪ ತಿದ್ದರು. ಹಾಗಾಗಿ ಲಾಸ್ಟಲ್ಲಿ ಊಟ ಎಲ್ಲ ಮಾಡಿದ್ರಲ್ಲ, ನಾನು ಒಳಗೆ ಬಂದಿದ್ನಲ್ಲ, ಹಾಗಾಗಿ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇಲ್ಲಿ ಆದಷ್ಟು ಮನೆಗೆ ಬಂದಿರೋರಿಗೆ ಸ್ವಲ್ಪ ಜನಕ್ಕೆಲ್ಲ ಕೊಟ್ವಿ. ಇವಾಗ ಇಷ್ಟ ಆಗಿದೆ. ಬಾಯ್ 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 ಬಾಯ್. ಇನ್ನೂ ಸ್ವಲ್ಪ ಇದೆ. ಇವಾಗ ಫುಲ್ ಆಯಿತು ನೋಡಿ, ಇಲ್ಲೆಲ್ಲ ಫುಲ್ ಇಟ್ಟಿದ್ದೀವಿ. ಜೋಡಿಸ್ಬೇಕು. ಅರಿಶಿನ ಕುಂಕುಮ ಗೊತ್ತಿಲ್ಲ ಇವಾಗಲೇ ಎಷ್ಟಿವ ಬೆಳಗ್ಗೆ ಎಷ್ಟಿವ ಅಂತ. ನೀಟಾಗಿ ಜೋಡಿಸಿ ಇಡಬೇಕು. ಇಷ್ಟಿದೆ, ಇವಾಗಲೇ ಹಚ್ತಾ ಇದ್ದಾರೆ. ಮುಗಿಸ್ಬಿಡೋಣ ಅಂತ. ಮತ್ತೆ ನಾಳೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಸೊ ಗೈಸ್, ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು. ಒಂದಷ್ಟು ದೇವಸ್ಥಾನಗಳಿಗೆ ಇನ್ವಿಟೇಷನ್ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಯಾಕಂದರೆ ನಾಳೆ ಏನೋ ಹುಣ್ಣಿಮೆ ಇದೆಯಂತೆ. ಹಾಗೆ ತಿರುಪತಿ, ಧರ್ಮಸ್ಥಳ ಎಲ್ಲ ಸೈಡು ಕಳಿಸ್ಬೇಕು. ಸೊ
ಸೊ ಬನ್ನಿ ಹೋಗೋಣ, ತಡ ಮಾಡಬೇಡ. ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಇನ್ವಿಟೇಷನ್ ಇಟ್ಟು ಫಸ್ಟ್ ಪೂಜೆ ಮಾಡಿಸ್ಬೇಕಲ್ಲ, ಸೊ ಹಾಗಾಗಿ ಸೊ ಏನೇ ಆದರೂ ಫಸ್ಟು ಗಣಪತಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಯಾಕಂದರೆ ವಿಘ್ನ ವಿನಾಶಕ ಗಣೇಶ. ಸೊ ಹಾಗಾಗಿ ಫಸ್ಟ್ ಇನ್ವಿಟೇಷನ್ ಇಲ್ಲಿಗೆ ತೊಗೊಂಡು ಬಂದು ಪೂಜೆ ಮಾಡಿದ್ದು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ನಮಗೂ ಖುಷಿ ಆಯಿತು. ಇಲ್ಲಿಂದ ನೆಕ್ಸ್ಟ್ ಇನ್ನೂ ಸುಮಾರು ದೇವಸ್ಥಾನಗಳಿಗೆ ಹೋಗಬೇಕು. ಬನ್ನಿ ಹೋಗೋಣ. ಮನೆ ದೇವ್ರು ವೆಂಕಟೇಶ್ವರ ದೇವರಿಗೆ ಪೂಜೆ ಮಾಡಿಸಿ ಅಲ್ಲಿಂದ ಮಾದೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲೊಂದು ತುಂಬ ಚೆನ್ನಾಗಿ ಪೂಜೆ ಆಯಿತು. ಕರೆಕ್ಟಾಗಿ ನಾವು ಮಧ್ಯಾಹ್ನ ಹೋಗಿದ್ವಿ ಸೋಮವಾರ. ನೀಟಾಗಿ ಪೂಜೆ ಮಾಡಿಕೊಟ್ರು. ನನಗೆ ಸಿಕ್ಕಾಪಟ್ಟೆ ಒಂಥರ ಸಮಾಧಾನ ಆಯಿತು ಇಲ್ಲಿ ಪೂಜೆ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಇವಾಗ ಪೋಸ್ಟ್ ಆಫೀಸಿಗೆ ಬಂದ್ವಿ. ಇನ್ವಿಟೇಷನ್ಗಳನ್ನ ಎಲ್ಲ ಏನು ದೇವಸ್ಥಾನಗಳಿಗೆ ಪೋಸ್ಟ್ ಮಾಡೋಣ ಅಂತ. ಅಂದರೆ ನಮ್ಮ ಇದು ಗ್ಯಾರಂಟಿ ಇರಲ್ಲ. ಸೊ ಗೈಸ್, ಇವಾಗ ಕಳಿಸಿದ್ವಿ ಕಾರ್ಡ್ಗಳು. ಒಂದು 4 ದೇವಸ್ಥಾನ ಕಳಿಸಿದ್ವಿ. ಸೊ ಗೈಸ್, ನಾನು ಬ್ಯಾಂಗ್ಳೂರು ಹೋಗಿದ್ದೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಏನು ಇನ್ವಿಟೇಷನ್ ಬಂದಿದೆ. ಸೊ ನಾನು ಹೇಳ್ತಿದ್ನಲ್ಲ, ಅದಿದೆ ಇನ್ವಿಟೇಷನು. ಸೊ ಇದು ಸ್ವಲ್ಪ ದೊಡ್ಡದು ಅಂತ ಹೇಳಿದ್ನಲ್ಲ, ಅದೇ ಎಲ್ಲ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ ಕಾರ್ಡು. ಸೊ ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಫುಲ್ಲು ಹಾಕಿಬಿಟ್ಟಿದ್ದಾರೆ, ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ. ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಪ್ರೀ ವೆಡ್ಡಿಂಗ್ ಇರೋದ್ರಿಂದ. ಇವಾಗ ನಮ್ಮ ಮನೇಲಿ ಈಗ ಅಮ್ಮ ಅಪ್ಪನೂ ಹೋಗಿದ್ದಾರೆ ಏನು ಇನ್ವಿಟೇಷನ್ ಎಲ್ಲ ಕೊಟ್ಟು ಬರೋಕ್ಕೆ. ಸೊ ಇವಾಗ ಇಷ್ಟಿದೆ, ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಈ ರೀತಿ ಬರುತ್ತೆ. ಸೊ ಒಳಗಡೆ ಈ ರೀತಿ ಮಾಡಿಸಿದ್ದೀವಿ. ಸೊ ಇದು ಹಾಗೆ ಸೆಕೆಂಡ್ ಕಾರ್ಡ್ ಬಂದು ಈ ರೀತಿ ಇದೆ. ಸೊ ಇದು ಓಪನ್ ಮಾಡೋಣ. ಸೊ ಶ್ರೀನಿವಾಸ ಕಲ್ಯಾಣ ಆ ಥರ ಕಾನ್ಸೆಪ್ಟು. ನೋಡಿ ಈ ರೀತಿ ಇದೆ. ಇಲ್ಲಿ ನೋಡಿ, ಪೂಜಾ ವೆಟ್ಸ್ ರಂಜಿತ್. ಇದು ಅಣಿಸೋದು, ಆಮೇಲೆ ಮತ್ತೆ ಅಣಿಸಿರೋದು. ಗಣಪತಿ ಅಣಿಸ್ತೀವಲ್ಲ ಆ ಇನ್ವಿಟೇಷನ್ಗೆ ಆ ರೀತಿ. ಸೊ ಇದು ಸ್ವಲ್ಪ ದೊಡ್ಡ ಕಾರ್ಡ್ ಇದೆ. ಸೊ ಈ ಕಾರ್ಡು ಈ ರೀತಿ ಇದೆ. ಇದು ಬಂದಾಗ ನಾನು ರಿಸೀವ್ ಮಾಡೋಕ್ಕಿರಲಿಲ್ಲ. ಸೊ ಇದು ನಂದು ಇನ್ವಿಟೇಷನ್ ಕಾರ್ಡ್ 2, ಇದು ಮತ್ತು ಇದು. ಸೊ ಗೈಸ್, ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ವಿಟೇಷನ್ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಹುಡುಕಿ ಸೆಲೆಕ್ಟ್ ಮಾಡಿರೋ ಇನ್ವಿಟೇಷನ್ ಕಾರ್ಡು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೊಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.